ಏನೋ ಮಾಡ್ತಿದ್ವಿ ಡೋರ್ ಗಿರಲ್ ಹಾಕೊಂಡು ಫಿಲಮ್ ಶೂಟಿಂಗ್ಗೆ ಯಾವ್ದೋ ಹೀರೋಯಿನ್ ಬೇಕಾಯ್ತಂತೆ, ಅದಕ್ಕೆ ರೆಡಿಯಾಗಿ ಕೂತ್ಕೊಂಡು ಹೋಗ್ಲಿ ಅಂತ. ಇವಾಗ ಫುಲ್ ಪ್ಯಾಕಿಂಗ್ ನಡೀತಿದೆ ಬಿಕಾಸ್ ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ರೆಸಾರ್ಟಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಿರೋದು ಹೈದರಾಬಾದಿಗೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ದಯವಿಟ್ಟು ಬಿಡು, ನನ್ ಕೈ ಹಿಡ್ಕೊಂಡಿದ್ಯಾ ಅಂತ ಹೋಯ್ತಲ್ಲ ನಾನು, ಇಲ್ಲ ಅಂದಿದ್ರೆ ಹೊಂಟೈತಿದೆ. ನನ್ ಕೈ ಹಿಡ್ಕೊಂಡಿದ್ಯಾ ತೇಜು ಬ್ರೋ. ಅಮ್ಮ ನಾನ್ ರೆಸಾರ್ಟಿಗೆ ಹೋಗ್ತಾ ಇಲ್ಲ ಅಮ್ಮ, ನಾನು ಹೋಗ್ತಿರೋದು ಹೈದರಾಬಾದಿಗೆ. ಮಾನ ಮರ್ಯಾದಿ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ಐತಾ, ಏನಾದ್ರೂ ಐತಾ. ಒಬ್ಬ ಹುಡುಗ ಬಿಸಿ ಇದ್ದಾನಂದ್ಮೇಲೆ ಡೋರ್ ಏನೋ ಮಾಡ್ತಿದ್ವಿ ಡೋರ್ ಗಿರಲ್ ಹಾಕೊಂಡು. ಕಾಪಾಡಿ ಸಾರ್, ಅಮ್ಮ ಅಮ್ಮ ಕಾಪಾಡಮ್ಮ, ಅಮ್ಮ ಅಮ್ಮ ಅಮ್ಮ. ಅಯ್ಯೋ 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 ಮಮ್ಮಿ ಅಮ್ಮ ಕಾಪಾಡಮ್ಮ, ಅಮ್ಮ ಹೆಲ್ಪ್ ಮೀ ಅಮ್ಮ. ನಮ್ಮ ಅವ್ವಾಗ ಒಂಚೂರ ಕೇಳಿಸ್ಬಾರ್ದ ಇಲ್ವಾ, ಅದಕ್ಕೆ ಗ್ಯಾಪಲ್ಲಿ ಸಿಕ್ಕಿರೋ ಜಾಸ್ತಿ ಅಂತ ಓಡ್ ಬಂದಾನೆ. ಏ ಯಜಮಾನ್ ಅಮ್ಮ ಅಮ್ಮ. ಅಣ್ಣ ಈ ತಿಂಗಳು 29, 30, 31 ಫ್ರೀ ಮಾಡ್ಕೋಣ. ಯಾಕಪ್ಪ 29 ನನ್ನ ಅರ್ಶಿನ ಶಾಸ್ತ್ರ, 30 ರಿಸೆಪ್ಷನ್, 31 ನನ್ನ ಮದುವೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ನಮ್ಮ ಮನೆ ಹತ್ರ ಬೋರ್ ಕೊಡಿಸ್ತಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡು. ಇವಾಗ ಕೆಳಗಡೆ ನಾನೊಂದು ಆರ್ಡ್ರ್ ಮಾಡಿದ್ದೆ, ಅದು ಬಂದೈತೆ. ರಿಸೀವ್ ಮಾಡ್ಕೊಳಕ್ಕಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ರಿಸೀವ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದು ಬಟ್ಟೆ 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 ಗೈಸ್ ಅಲ್ಲಿ ನೋಡಿ, ಬೋರ್ ಕೊಡಿಸ್ತವ್ರೆ. ನನ್ನ ಆರ್ಡರ್ ರಿಸೀವ್ ಆಯಿತು. ಆ್ಯಂಡ್ ಇದು ಫಸ್ಟ್ ಟೈಮು ಈ ಒಂದು ವೆಬ್ಸೈಟಿಂದ ತೊಗೊಂಡಿರೋದು ನಾನು. ಬನ್ನಿ ಚೆಕ್ ಮಾಡುವ ಯಾವ ಥರ ಕ್ವಾಲಿಟಿ ಇದೆ ಅಂದ್ಬಿಟ್ಟು. ಗೈಸ್ ಇಲ್ಲಿ ನೋಡಿ, ಈ ಕಡೆ ಇವತ್ತು ಯಾವುದೋ ಫಿಲಮ್ ಶೂಟಿಂಗ್ಗೆ ಹೀರೋಯಿನ್ ಬೇಕಿತ್ತಂತೆ. ಕಾಮಿಡಿ ಮಾಡ್ತಾಯಿನಲ್ಲ ಇಲ್ಲ ಸೀರಿಯಸ್ ಆಗಿ ಹೇಳ್ತಿರೋದು. ಫಿಲಮ್ ಶೂಟಿಂಗ್ಗೆ ಯಾವುದೋ ಹೀರೋಯಿನ್ ಬೇಕಾಯ್ತಂತೆ, ಅದಕ್ಕೆ ರೆಡಿಯಾಗಿ ಕೂತ್ಕೊಂಡು ಹೋಗ್ಲಿ ಅಂತ. ಈ ಹೀರೋಯಿನ್ ಏನು ಇದು, ವೇಸ್ಟ್ ಹೀರೋಯಿನ್ ಇದು. ಅಲ್ಲಿ ನೋಡಲ್ಲಿ ಹೀರೋಯಿನು ನೋಡಲಿ ಇಲ್ಲಿ ನೋಡಿ, ಇದು ಒಂದು ಪ್ಯಾಂಟ್, ಇದು ಚಿಕ್ಕ ಮಾಡೇರಿ. ಬೀಳು ಯಾ ಚಿರು ಥರನೇ ಆಡುತ್ತೆ ಗುರು ಇದು ಕವರ್ಗಳೆಲ್ಲ. ದಿಸ್ ಇಸ್ ದಿ ಪ್ಯಾಂಟ್. ನಮ್ಮ ಆಂಟಿ ಪಕ್ಕದ ಮನೆ ಅಕ್ಕ ಅನ್ಬೇಕಂತೆ. ಅಕ್ಕ ಅವರು ಹೊಸ ಕಾರ್ ತಗೊಂಡಿದ್ದಾರೆ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಒಂದು ಸ್ವೀಟ್ ತಗೋಣ. ಕೊಡಿ ಇಲ್ಲ ಅವರಿಂದ ಕೇಳ್ತಿದ್ದಲ್ಲ, ನೀರಜ್ ಆಂಟಿ ನೀವು ಸ್ವೀಟ್ ಕೊಟ್ಟಿಲ್ಲ ಕಾರ್ ತಂದಿದ್ದೆ ಫೋಟೋ ಕೊಡ್ತಾರೆ ಬಾ ಸ್ವೀಟ್ಗೆ ಅಂತಾನೆ ಕೇಳ್ತಿದ್ರು ಅವಲಿಂದ. ಗೈಸ್ ಆ ಪ್ಯಾಂಟು ಟ್ರಯಲ್ ಮಾಡೋಣ ಆಮೇಲೆ. ಬಟ್ ಇವಾಗ ಜಸ್ಟ್ ಅವ್ರು ಎಲ್ರದ್ದು ಶೂಟ್ ಮುಗೀತು. ಇವಾಗ ಫುಲ್ಲು ಪ್ಯಾಕಿಂಗ್ ನಡೀತಿದೆ ಬಿಕಾಸ್ ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಗೈಸ್ ಒಂದು ವಿಷಯ ಏನು ಗೊತ್ತಾ, ನಾನು ರೆಸಾರ್ಟಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಿರೋದು ಹೈದರಾಬಾದಿಗೆ. ಸೊ ಮನೇಲಿ ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ 2 days ಅಂತ ಹೇಳಿರೋದು. ಬಟ್ ನಾನು ಬಸ್ ಹತ್ತದ ಮೇಲೆ ನನ್ನ ಜೊತೆಗೆ ಇನ್ನೊಬ್ರು ಬರ್ತಾರೆ. ಬಸ್ ಹತ್ತದ ಮೇಲೆ ನಾನು ಹೈದರಾಬಾದ್ಗೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ಆಮೇಲೆ ತಿಳಿಸೋದು, ವಿಡಿಯೋ ಕಾಲ್ ಮಾಡ್ಬಿಟ್ಟು ತಿಳಿಸೋದು. ಗೈಸ್ ಇದೆ ಪ್ಯಾಂಟು, ಹೆಂಗಿದೆ ನೋಡಿ. ದಿಸ್ ಇಸ್ ದಿ ಪ್ಯಾಂಟ್. ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಬೇರೆ ಥರ ತರಿಸಿದೆ ಅಷ್ಟೇ. ಹಂಗೈತೆ ನನ್ನ ಪ್ಯಾಂಟು. ಏನೋ ನಿನ್ನೆ ತಾನೇ ತಂದಿದ್ಯಾ. ಇದು ಡಿಫ್ರೆಂಟ್ ಅಮ್ಮ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಜಿಪ್ ಎಲ್ಲ ಇದ್ದು. ನಾನು 4 ಪೇರು ಬಟ್ಟೆ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಏನೇನು ಬೇಕಿತ್ತು ಒಳ ಉಡುಪುಗಳು ಅವೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಬಟ್ ಏನಂದರೆ ಇನ್ ಕೇಸ್ ಏನಾದರೂ ಸಾಲಿಲ್ಲ ಅಂದರೆ ಅಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಶೂಟ್ ಮೇಲೆ ಗೊತ್ತಾಗುತ್ತೆ, ಯಾಕಂದರೆ ನಿಮಗೆ ಗೊತ್ತಾಗಿರುತ್ತೆ ಈಗ. ಸೊ ಅದಕ್ಕೋಸ್ಕರ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಇಲ್ಲಿ ನೋಡಿ, ಅಲ್ಲ ಇಷ್ಟೇ ಅಮ್ಮ ಮಾಡಿದ್ ನೀನು. ಬೆಳಗ್ಗೆಯಿಂದ ನಿಂತೆ ಇದೆ. ನಮ್ಮ ಅಮ್ಮಂಗೆ ಪಾಪ ಏನೋ 6 ಗಂಟೆಗೆ ಹೆಸರಾಗ್ಬಿಟ್ಟೈತೆ. 6 ಗಂಟೆಯಿಂದ ಸ್ನಾನ ಮಾಡಿ
ಏನೋ ಅಡುಗೆ ಮಾಡಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಓಡಾಡಿ ಈಗ ಬಂದು ಕುತ್ಕೊಂಡಿದ್ದು ನೋಡಿ. ಇವಾಗ ಒಂದು ಶೂಟ್ ಮಾಡ್ತಿದ್ದೆ ನಾನು ಮತ್ತೆ ಅಮ್ಮ, ಅದಕ್ಕೆ ಕ್ಯಾಮ್ರಾಮನ್ ಆಗಿ ನಮ್ಮ ಚಿರು ಇದ್ದ. ಆ ಶೂಟ್ನ ಮುಗಿಸಿ ಪ್ಯಾಕ್ ಆಲ್ಮೋಸ್ಟ್ ಆಗಿದೆ, ಒಂದು 70% 80% ಪ್ಯಾಕ್ ಆಗಿಬಿಟ್ಟಿದೆ. ಸೊ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ರೆ ನಾನೊಂದು 6 ಗಂಟೆ ಅಲ್ಲ 7 ಗಂಟೆಗೆ ಓಡಬೇಕು, ಇಲ್ಲ 6:15 ಓಡಬೇಕಾಗುತ್ತೆ. ಹೊಟ್ಬಿಡೋಣ ಬೇಗ ಹೊಟ್ಬಿಡೋಣ ಗೈಸ್, ಬೇಗ ಹೊಡುವ. ಅರ್ಥ ಆಯ್ತು ಅನ್ಸುತ್ತೆ. ನೀನು ಕೇಳಿದ್ದೀನು ಯಾರ ರೆಸಾರ್ಟ್ ಅಂದೆ? ಹಾಂ, ಯಾರ ರೆಸಾರ್ಟ್ ಅಂದೆ? ನಾನು ಮತ್ತೆ ತೇಜಬ್ರು ಹೋಗ್ತಾ ಇರೋದು. ಅಷ್ಟೇ ಅಲ್ಲೇ ಯಾವುದೋ ಒಂದು ನೆಲಮಂಗ್ಲ ಹತ್ರ ಅಂಕಿತ್ ವಿಸ್ಟಾ ರೆಸಾರ್ಟ್ಗೆ ಹೋಗ್ತಿರೋದು. ಹಾಂ, ಇವಾಗ ಏನು ಕೇಳಿದ್ ನೀನು? ಒಬ್ಬನೇ ಅಲ್ಲ, ಇಬ್ಬರೇ ಹೋಗ್ತಿರೋದು. ಆಂಟಿ ಸುಳ್ಳು ನೀನು ಹೋಗಿರ್ತ ಹೇಳೋದು. ಹಾಂ, ತೇಜೊಬ್ರು ಅದೇ ಅಲ್ಲ ನೀನು, ನನಗೆ ಗೊತ್ತು. ಟೈಮು 6 ಗಂಟೆ. ಇನ್ನೇನೋ ನಮ್ಮ ಅವ್ವಾಕಿನ ಬಿಟ್ಟು ಹೋಯ್ತಾ ಇದ್ದೀನಿ ನಾನು, ಮನೆ ಬಿಟ್ಟು ಹೋಯ್ತಾ ಇದ್ದೀನಿ ಗೈಸ್. ಇವಾಗ ನಮ್ಮ ಅಮ್ಮ ಕಾಫಿ ಕೊಟ್ಟವ್ರೆ, ಕಾಫಿ ಕುಡಿಬೇಕು. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಾ ಇದೀನಿ, ಅಮ್ಮ ನಾನು ಒಂದು 15 ದಿನ ಬರಲ್ಲ ಕಣಮ್ಮ, ಒಂದು 20 ದಿನ, ಒಂದು ತಿಂಗಳು ಬರೀ ಫುಲ್ಲು ರೆಸಾರ್ಟಲ್ಲೇ ಇದ್ಬಿಡ್ತೀನಿ. ಇಲ್ಲಿಂದ ಅಷ್ಟು ದೂರ ಹೋದ ಅರ್ಧ ಫೋನ್ ಮಾಡ್ತೀನಿ, ನೀನಂತೂ ಮಾಡಲ್ಲ. ಬರ್ರಿ ಫುಲ್ಲು ರೆಸಾರ್ಟಲ್ಲೇ. ಫೋನೇ ಮಾಡಿದ್ವಲ್ಲಮ್ಮ ಅಂತಾನೆ, ಇವನ್ ಮಾಡಲ್ಲ. ನಾನ್ ಮಾಡೋದು ಅಭ್ಯಾಸ ಇಲ್ಲ ಕಣ್ರಿ. ಹೆಂಗಾಯ್ತದೆ? ಆಯ್ತು, ನನ್ ಬಿಟ್ಬಿಡು. ನೀನ್ ಮದ್ವೆಗೆ ನೀನ್ ಹೆಂಡ್ತಿ ಇರ್ತಾಳೆ, ನೀನ್ ಫೋನ್ ಮಾಡಾಗ ಅವಳು ಎಷ್ಟು ಬೇಜಾರ್ ಮಾಡ್ಕತ್ತಾಳ ಅದನ್ನ ತಿಳ್ಕೊ. ಅದು ಅಭ್ಯಾಸ ಆಗಿರುತ್ತಲ್ಲ ಅವಾಗ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ? ಏನಮ್ಮ? ಉರಿ ಬಿಸಿಲು ಇನ್ ಸ್ಟಾರ್ಟು, ರವರ ಅಂತ ಉರಿ ಬಿಸಿಲು. ಏನೇ ಆದ್ರೂ ಆಟ ಆಡಕ್ ಹೋಗ್ಬೇಡ. ಎಲ್ಲ ಆಟ ಆಡ್ಬಾರ್ದು, ಮೇಲೆಲ್ಲ ಆಟ ಆಡಿದ್ರೆ ಬಿಸಿಲಿಗೆ ಇದೆಲ್ಲ ಎಲ್ಲ ಆಟ ಆಡ್ಬಾರ್ದು. ರೆಸಾರ್ಟ್ ನಾನು ರೆಸಾರ್ಟಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಿರೋದು ಹೈದರಾಬಾದಿಗೆ. ರೆಸಾರ್ಟಲ್ಲಿ ಆಟ ಆಡ್ಬಾರ್ದಾ? ಮತ್ತೇನಕ್ಕೆ ರೆಸಾರ್ಟ್ಗೆ ಹೋಗ್ಬೇಕು? ಗೈಸ್, ಇವಾಗ ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀನಿ ಅಮ್ಮನ ಜೊತೆ. ಯಾವ ಥರ ಕಾನ್ಸೆಪ್ಟ್ ಅಂದರೆ, ನಾನು ಸೂಟ್ ಕೇಸ್ ಎತ್ಕೊಂಡು ಹೆಗಲ್ ಮೇಲೆ ಇಟ್ಕೊಂಡಿರ್ತೀನಿ, ಹಿಂಗೆ ಲೈಕ್ ಗೊತ್ತಿಲ್ದಂಗೆ ಹಿಂಗೆ ಹೋಗ್ತಾ ಇರ್ತೀನಿ, ಅಮ್ಮಂಗೆ ಗೊತ್ತಿಲ್ದಂಗೆ. ಅದು ಅವಾಗ ಹಿಂಗೆ ಆಚೆ ಬಂದಿದ ತಕ್ಷಣ ಅಮ್ಮ ಇಲ್ಲಿ ನಿಂತಿರ್ತಾರೆ. ಅವಾಗ ಅಮ್ಮ ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ಅವಾಗ ನಾನು ಅಮ್ಮಂಗೆ ಹೇಳೋದು ರೆಸಾರ್ಟಿಗೆ ಅಂತ. ಇದೇ ಕಾನ್ಸೆಪ್ಟ್. ಓಕೆ ಓಕೆ ಮ್ಯಾಮ್. ನಾನು ಹೆತ್ತ ಮಗನೆಲ್ಲ. ಗೈಸ್, ನಾನು ಹೈದರಾಬಾದ್ಗೆ ಹೋಗ್ತಿರೋದು. ನಮ್ಮಮ್ಮ ಬುಚ್ಚಿ ಚಿರು, ನಮ್ಮಪ್ಪ ಯಾರಿಗೂ ಗೊತ್ತಿಲ್ಲ. ಒಂದೆಳ್ಳು ಬುಜ್ಜಿ, ನೀನು ಬಿಟ್ಟು ಮನೆ ಬಿಟ್ಟು ಹೋಗ್ತಾಯಿದ್ದೀನಿ ನಾನು. ನಿನ್ನ ಕಾಟ ತಡಿಲ ಇರ್ತಲೆ, ನೀನು ಹೂವನ್ನು ಹೊಂಟೋಗ್ಬಿಡ್ತೀನಿ. ಅಮ್ಮ ಹೋಯ್ತೀನಿ ಕಣಮ್ಮ, ಬಿಡು ನನ್ನ, ಬಿಡು ನೀನು ನನ್ನ, ಬಿಡು ನನ್ನ ಬಿಡು, ದಯವಿಟ್ಟು ಬಿಡು. ನನ್ನ ಕೈ ಹಿಡ್ಕೊಂಡಿದ್ಯಾ ಅಂತ ಹೋಯ್ತಲ್ಲ ನಾನು, ಇಲ್ಲ ಅಂದಿದ್ರೆ ಹೊಂಟೈತಿದೆ. ನನ್ನ ಕೈ ಹಿಡ್ಕೊಂಡಿದ್ಯಾ? ಇಲ್ಲಾಂದ್ರೆ ಹಿಡ್ಕೊಂಡಿಲ್ವಾ? ಹೋಯ್ತಾ ಇದೀನಿ ರೆಸಾರ್ಟಿಗೆ. ಬಾಯ್ ಬಾಯ್, ಟಾಟಾ ಅಷ್ಟೇ, ಇನ್ನು ಸಿಗಲ್ಲ. ಇನ್ನೇನಿದ್ರು ಆಫ್ಟರ್ 3 days ಇಲ್ಲ 15 days, ನಿನ್ನ ಎಕ್ಸಾಮ್ ಮುಗಿದ್ಮೇಲೆ. ಏನಂತ್ಯಾ? ಹಾಂ ಇರು, ಅಷ್ಟೇ ವಿಷಯ ಪೀಸ್ ಅಂದ ಕ್ಯಾಮ್ರಾ ಹೊಡಿಬೇಕಾಯ್ತಾ? ಓಕೆ ನಡಿ, ಅಷ್ಟೇ ವಿಷಯ ಪೀಸ್. ನಮ್ಮೂರಲ್ಲಿ ಅಂದಿ ಹಿಂಗೆ ಇರೋದು. ಇನ್ನೊಂದು ನೋಡಿ, ನಮ್ಮೂರಲ್ಲಿ ಮುದ್ಕಿ ಹಿಂಗೆ ಇರೋದು. ಗೈಸ್, ನಾವು ನಮ್ಮ ಸೂಟ್ ಕೇಸ್ ತಗೊಂಡು ಹೊಡ್ತಾ ಇದ್ದೀವಿ. ಟಾಟಾ ರೀ ಮಧು, ಬಾಯ್ ಬಾಯ್ ಮರಿ, ಬಾಯ್ ಮರಿ ಬಾಯ್. ಏನು ಹೇಳಲ್ವಾ, ಮನೇಲೊಬ್ರು ಅಮ್ಮ ಇಲ್ಲ ಅಂದ್ರೆ ಹೆಂಡ್ತಿ ಇರ್ಬೇಕು, ಆಗ್ಲೇ ಎಲ್ಲ ನೆನಪಾಗೋದು. ಅಳ್ಬೇಡ ನಾನು ಇಲ್ಲ ಅಂತ. ಇಲ್ಲಪ್ಪ ಅಳು, ನನಗೆ ಅದೇ ಬೇಕು. ಹಾ, ಅಳು ಬುಜ್ಜಿ, ಹೇಳು, ಹೋಯ್ತೀನಿ ಅಳು. ಗೈಸ್, ನಮ್ಮನ್ನ ಅಂಕಲ್ ಡ್ರಾಪ್ ಮಾಡ್ತವ್ರೆ. ನಾನು ಬೆಳಗ್ಗೆ ವಿಶ್ ಮಾಡೋದಲ್ಲ ಆಂಟಿ, ಹೊಸ ಕಾರ್ ಕಂಗ್ರ್ಯಾಚುಲೇಷನ್ಗೆ. ಅದೇ ಕಾರಲ್ಲಿ ಹೋಗ್ಬಿಡ್ಬೇಡ, ಹೆಂಗೈತೆ ನೋಡೋಣ ಅಂತ ಅಂದ್ಕೊಂಡು ಅದೇ ಕಾರಲ್ಲಿ ಹೊಂಟೋಗ್ಬಿಡ್ತೀನಿ. ಈಗ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಇದೆ. ಹೋಗಿ ಅಲ್ಲಿ ಒಂದಿಷ್ಟು ಬರ್ಗರ್ನ ಪಿಕ್ ಮಾಡಬೇಕು ವೀಡಿಯೋಗೆ. ಅದಾದ್ಮೇಲೆ ಈ ಕಡೆಗೆ ಬರಬೇಕು, A to B ಕಡೆಗೆ. ಸಿದೇ ಕಾರ್ ಅವ್ರು ತಗೊಂಡಿರೋದು. ಏನು ಗುರು ಇದೆ ಹೆಸರು? ಮರ್ತೇ ಹೋಗಿದ್ದು. ಓ, ನೆಕ್ಸಾನ್ನು. ಟಾಟಾ, ಬಾಯ್. ಚಲೋ ಗಾಯ್ಸ್, ಹೋಗುವ ಇಲ್ಲಿಂದ ನಮ್ಮ ಪಯಣ ಬೇರೆ ಕಡೆಗೆ. ನಮ್ಮ ಪಯಣ
ಅಂಕಲ್ ನಮ್ಮನ್ನ ಡ್ರಾಪ್ ಮಾಡಕತ್ತಾರ. ಜಮ್ಮು ಕಾಶ್ಮೀರ ಇಲ್ಲ, ನಾನು ಈಗ ಹೇಳಕ್ಕಾಗಲ್ಲ ಅಂಕಲ್ಗೆ. ಹೇಳಲ್ಲ, ಈಗ ಹೇಳ್ಬಿಟ್ರೆ ಕಾರ್ ಆಫ್ ಮಾಡ್ಲಾ? ನಮ್ಮ ಬೇಡ ನಾನು ಇವಾಗ ಒಂದು ಬರ್ಗರ್ ತಗೋಬೇಕು ಶೂಟಿಂಗ್ ಅಂತ. ಅದಕ್ಕೆ ಒಂದು 2 ಬರ್ಗರ್ ತೊಗೊಂಡು ಹೊಟ್ಬಿಡೋಣ. 2 ಬರ್ಗರ್ ತಗೊಂಡೆ, ಒಂದು ವೆಜ್ಜು ಒಂದು ನಾನ್ ವೆಜ್ಜು 2. ಚುಕ್ಕು ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು. ಇವಾಗ ಬಸ್ಸಲ್ಲಿ ಹೊರಡೋದೆ ಅಷ್ಟೇ ನಾವು. ಅಂಕಲ್ ಥ್ಯಾಂಕ್ ಯು, ಬಾಯ್ ಬಾಯ್. ಎಸ್ ಥ್ಯಾಂಕ್ ಯು ಅಂಕಲ್. ಇದೇ ನಮ್ಮ ಬಸ್ಸು, ಹೊರಡ್ಬೇಕು ಇವಾಗ. ಓ ಗೈಸ್, ನಾನೇ ಫಸ್ಟ್ ಪರ್ಸನ್, ನಾನೇ ಫಸ್ಟ್ ಕಸ್ಟಮರು. ಲಾಕ್ ಮಾಡಿದ್ದೀನಿ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಟನ್ ಇಲ್ಲಿಂದ ಹೋದ್ಮೇಲೆ ಇನ್ನೊಬ್ರು ಪಿಕ್ ಆಗ್ತಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಒಳಗಡೆ ಬಂದೆ. ನನಗೆ ಇಲ್ಲಿ ನೋಡಿ, ನನಗೆ ಈ ಥರ ಲೈಟಿಂಗ್ಸೇ ಸಿಕ್ಕಾಪಟ್ಟೆ ಹೈಲೈಟ್ ಅನ್ಕೊಳ್ಳಿ. ಇದು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಆ್ಯಂಡ್ ಇದು ಕೂಡ ಶೂಟಿಗೆ ಬಂದಿರೋದು ಇದು. ಸೊ ಇದನ್ನೆಲ್ಲ ಶೂಟ್ಗೆ ಬಂದಿರೋದು ನಾನು. ಆ್ಯಂಡ್ ಲಿಟ್ರಲಿ ಸೈಕು ಗೈಸ್, ಇಂಟೀರಿಯರ್ ನೋಡಿ ಒಳಗಡೆ ಏನೈತೆ. ನನ್ನ ಪರ್ಸ್ನಲಿ ಒಪಿನಿಯನ್ ಹೇಳ್ತಿರೋದು ನಾನು. ಸೊ ನನ್ನ ಜೊತೆಗೆ ನಮ್ಮ ತೇಜು ಬ್ರೋನು ಕೂಡ, ತೇಜಸ್ ಬ್ರೋನು ಕೂಡ ಬರ್ತಿದ್ದಾರೆ. ಅವ್ರು ಬಂದ ಮೇಲೆ ಈ ಒಂದು ಪ್ಲ್ಯಾನ್ನ ವಿಡಿಯೋ ಕಾಲ್ ಮಾಡಿಬಿಟ್ಟು ರಿವೀಲ್ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿ ಇವಾಗ ನಮ್ಮ ಬೆಡ್ಡಲ್ಲಿ ರೆಸ್ಟ್ ಮಾಡುವ. ತೇಜು ಬ್ರೋ ಅಲ್ಲಿ ಟಿನ್ ಫ್ಯಾಕ್ಟ್ರಿಲಿ ಹತ್ಕೋತಾರೆ. ಹೋಯ್ತಾ ಇದ್ದೀನಿ ಬಸ್ಸಲ್ಲಿ. ಏನ್ ಎಲ್ಲಿ ಗಂಟೆ ಬಿಟ್ರು? ಇಲ್ಲಿ A to B. ನಾನು ನಮ್ ಚಿನ್ನಿನ ಲೈಕ್ ಇವಾಗ ಜಸ್ಟ್ ಏನೋ ಸ್ಟೋರಿ ಹಾಕಿದ್ದ, ನಾನು ನೋಡಿದ ತಕ್ಷಣ ನಗು ಬರ್ತೈತೆ ಗೈಸ್. ಬಡ ಮಾಡಿಸ್ಬಿಟ್ಟವನೆ, ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟವನೆ. ಅಯ್ಯೋ ದುರ್ವಿದಿಯೇ, ಯಾಕಿ ಬಾಡಿ ಆಗ್ಬಿಡ್ತೋ ಚಿನ್ನಿ. ಅಯ್ಯೋ ನಾನೀಗ ಜಸ್ಟ್ ಈಗ ನೋಡಿದ ತಕ್ಷಣ ನಗು ಬಂದ್ಬಿಡ್ತು ನನಗೆ. ಆಬ್ವಿಯಸ್ಲಿ ಯೂಶಲಿ ನಾನಂತಲ್ಲ, ಎಲ್ಲ ಹುಡುಗರಿಗೂ ಹಿಂಗೆ ಬರುತ್ತೆ. ಸಡನ್ ಆಗಿ ಏನಾದ್ರು ಇಯರಿಂಗ್ ಉದ್ದ ಬಿಟ್ಬಿಟ್ಟು ಸಡನ್ ಆಗಿ ಬಡ ಮಾಡಿಸ್ಬಿಟ್ರಂತು. ಅಯ್ಯೋ ಚಿನ್ನಿ ಎಷ್ಟು ಕ್ಯೂಟಾಗ ಅನ್ಕೋರು. ತೇಜು ಬ್ರೋ ಎಷ್ಟೊತ್ತಾಗುತ್ತೆ ಬರಕ್ಕೆ? ಆನ್ ದ ವೇ. ತೇಜು ಅಂದ್ರೆ ಹಾಟು, ಬರೋದು ಲೇಟು. ಏನ್ ಬ್ರಾ ಬರ್ತೀರಾ ಇಲ್ವಾ? ಚಲನ ಪಿರಿ ಯಜಮಾನ್ ಕ್ಯಾಮ ಬೇಗ ಬಾ. ಏನ್ ಬ್ರಾ ಇನ್ನೊಂದ್ಸಲ ಹೇಳಿ. ಕೇಳ್ಸಿಲ್ಲ. ಜಿಂಕ ಎಲ್ಲಿರುವೆ ಮನವ ಕಾಡುವ ತೇಜು ಬ್ರೋ. ಯಾರು ಬ್ರೋ ಇದು ಆಟ ಹಾಕೊಂಡ್ ಬರ್ತಿರೋದು? ಓ ತೇಜು ಬ್ರೋ ಲವ್ ಯು ಬ್ರೋ. ತೇಜು ಬ್ರೋ ಊಟ ತಂದು ತಗೊಳ್ಳಿ ಬ್ರೋ. ನಿಂದು ತಾಯಿ ಗುಣ ಬ್ರೋ. ಇವಾಗ ಬ್ರೋ ಎಬಿ ಹ್ಯಾಂಡ್ಸಮ್ ಅಂತ ಇದ್ದೀರಾ. ಥ್ಯಾಂಕ್ ಯು ಬ್ರೋ. ತುಂಬಾ ಕಮ್ಮಿ ಜನ ರಿಕಗ್ನೈಸ್ ಮಾಡ್ತಾರೆ, ಬಟ್ ಏನು ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾರೆ. ಹಾಕಿ ಡಬ್ಬಿ ಹಾಕಿ. ತೇಜು ಬ್ರೋ ಹೊಟ್ಟೆ ಸಿದ್ದಿತ್ತು ಅಂತ ಹೇಳಿದ್ದೆ, ಅದಕ್ಕೆ ಎಗ್ ರೋಲ್ ಎಲ್ಲ ತಗೊಂಡ್ಬಂದ್ಬಿಟ್ಟವ್ರೆ. ಬೈ 1 ಸೆಕೆಂಡ್ ಹೋಗಿ ಬೈ, ಅದನ್ನ ಇವ್ರಿಗೂ ಕೊಡ್ಬೇಕು ಬೈ. रुको जरा सबर करो. बोल दो भाई, बोल दो. ಸಾರಿ ತೇಜು ಬ್ರೋ. ಸೀರಿಯಸ್ಲಿ ತೇಜು ಬ್ರೋ ತಂದಿರೋದು ಇದೊಂದೇ ಒಂದು ಬ್ಯಾಗಲ್ಲಿ ಎಲ್ಲ ಡ್ರೆಸ್ಸು. ನಾನೇ ಗುರು ಜಾಸ್ತಿ ತಂದಿರೋದು ಬ್ರೋ. ನಾನು ಒಂದು ಸೂಟ್ ಕೇಸು ಮತ್ತೆ ಅದೊಂದು ಇದು ಬ್ರೋ ಅಷ್ಟೇ. ಗೈಸ್ ಫೈನಲಿ ಇವಾಗ ರಿವೀಲ್ ಮಾಡುವ ರಿವೀಲ್ ಮಾಡೋ ಸಮಯ. ಯಾಕಂದ್ರೆ ನಾನು ಬಂದಿನಲ್ಲ, ಅವರಿಗೆ ವೇಟ್ ಮಾಡ್ತಿದ್ದೆ. ಯಾಕಂದ್ರೆ ನಮ್ ಗುರುಗಳು ತೇಜು ಬ್ರೋ ಕೆಲವು ಒಳ್ಳೆ ವಿಚಾರಗಳನ್ನ ಒಳ್ಳೆ ವ್ಯಕ್ತಿಗಳಿದ್ದಾಗ ಹೇಳಿದ್ರೆ ವರ್ಕ್ ಆಯ್ತು. ಇದು ಒಳ್ಳೆ ವಿಚಾರ. ಇದು ಕೇಳ್ದಲೆ ಓಡ್ ಬಂದ್ಬಿಟ್ಟಿದೀನಿ. ಒಳ್ಳೆ ವಿಚಾರ ಮಾ. ಇದು ವಿಡಿಯೋ ಕಾಲ್ ಮಾಡು, ಬಸ್ ತೋರಿಸ್ತೀನಿ. ಗೈಸ್ ವೆಲ್ಕಮ್ ಟು ದ ಸರ್ಪ್ರೈಸ್. ಹಲೋ, ಎಲ್ಲಿ ಅಪ್ಪ ಬಂತ? ಹಂಗೆ ಕೂತ್ಕೊಳ್ಳಿ ಇಬ್ರು ವಿಡಿಯೋ ಕಾಲಲ್ಲಿ. ಗೈಸ್ ಎಂತ ಸಿಚುವೇಶನ್ ನೋಡಿ, ಅಪ್ಪ ಅಮ್ಮ ಇಬ್ರು ಕೂಡ
ಜೊತೆಲೆ ಅವ್ರೆ, ಇಬ್ರು ಕೂಡ ಜೊತೆಲಿ ಅವ್ರೆ. ಯಾರನ್ನ ಒಂದೇ ಫ್ರೇಮ್ ಅಲ್ಲಿ ನೀವನ್ನೇ ತೋರಿಸ್ತಾ ಇಲ್ವಾ? ಇಬ್ರು ಜೊತೆಲಿ ಅವ್ರೆ ಗುರು. ಅಮ್ಮ ಅಮ್ಮ ನಾನು ರೆಸಾರ್ಟಿಗೆ ಹೋಗ್ತಿಲ್ಲ. ಅಮ್ಮ ನಾನು ರೆಸಾರ್ಟಿಗೆ ಹೋಗ್ತಿಲ್ಲ. ಅಮ್ಮ ನಾನು ರೆಸಾರ್ಟಿಗೆ ಹೋಗ್ತಿಲ್ಲ. ಅಮ್ಮ ನಾನು ಹೋಗ್ತಿರೋದು ಹೈದರಾಬಾದಿಗೆ. ಖತಮ್, ಬಾಯ್ ಬಾಯ್, ಟಾಟಾ. ಅಮ್ಮ ನಾನು ಹೋಗ್ತಿರೋದು ಹೈದರಾಬಾದಿಗೆ. ಅಮ್ಮ ಸೀರಿಯಸ್ಲಿ ನಾನು ಹೋಗ್ತಿರೋದು ಹೈದರಾಬಾದಿಗೆ. ಇವಾಗ ನನ್ ಕೇಳ್ತಾರೆ, ಏನ್ ಮಾತೇ ಇಲ್ಲ, ಕತೆ ಇಲ್ಲ ಗುರು. ಅನ್ಕೊಂಡೆ ಹೇಳಿ bro ಅವ್ರೆ. ಹಾ. ಆಂಟಿ ಇಲ್ಲೇ ಗುಂಡರ್ಸ್ಕೊಂಡ್ ಕೂತೀನಲ್ಲ ನಾನೇ ಅದು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಆಂಟಿ. ಆದ್ರೆ ನಿಮ್ಗೆ ಒಂದು ಸತ್ಯ ಹೇಳ್ಬೇಕು ಆಂಟಿ. ನಿಮ್ ಮಗ ಹೇಳ್ತಿರೋದು ಸತ್ಯ ಆಂಟಿ, ನಿಮ್ ಮಗ ಹೇಳ್ತಿರೋದು ಸತ್ಯ ಆಂಟಿ. ನಿಮ್ ಮಗ ಯಾರನ್ನ ಮೀಟ್ ಮಾಡ್ಬೇಕಂತ. ಅಯ್ಯಯ್ಯೋ. ಇಲ್ಲ ಇಲ್ಲ ಇಲ್ಲ, ಬಸ್ತು ಶೂಟ್ ಇತ್ತು ನಂದು ಬಸ್ತು ಶೂಟ್ ಇತ್ತು. ಸೊ ಹೈದರಾಬಾದಿಗೆ ಇತ್ತು ನನಗೆ. ಸೀದಾ ಹೈದರಾಬಾದಿಗೆ ಹೆಂಗಿದ್ರು ಹೋಗ್ತಾ ಇದೀವಲ್ಲ, ಒಂದ್ ರೌಂಡ್ ಹಾಕೊಂಡ್ ಬಂದ್ಬೋಣ ಅಂತ ಕರೆದ್ರು. ನಾವು ಸುದೀಪ್ ಬ್ರೋ, ನಾವಿಬ್ರೇ ಇರೋದು. ಹಾ ಬಸ್ಸಲ್ಲಿ ನಾವಿಬ್ರೆ. ಯಾಕೆ ನಾವಿಬ್ರಲ್ಲಪ್ಪ, ಎಲ್ರೋರೇ ಕಸ್ಟಮರ್ ಎಲ್ಲ ಅವ್ರೆ. ಇಲ್ಲ 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 ಇಲ್ಲ, ಸೀರಿಯಸ್ಲಿ ಇವಾಗ ಹಾ ಏನಂತಪ್ಪ, ಏನೋ ತಪ್ಪು ಮಾಡ್ತಾನ ನನ್ ಮಗ ಅಂತ. ನಾನ್ ದೊಡ್ಡ ಮನುಷ್ಯ ಆಂಟಿ, ನೋಡಿ ಇಷ್ಟು ಚಿಕ್ಕ ಬ್ಯಾಗ್ ತಗೊಂಡಿನಿ. ಇವರು ಇನ್ನೂ ದೊಡ್ಡ ಮನುಷ್ಯರು, ದೊಡ್ಡ ಸೂಟ್ ಕೇಸ್ ತಗೊಂಡ್ ಬಂದವ್ರೆ. KSRTC ಬಸ್ ಅಂದ್ಬಿಟ್ಟು ಆದ್ರೆ ಅಂತ ಈಗ ಜಾನರಪ್ಪ ಹೇಳಿದ್ರು ಇಲ್ಲಿ ATP ಹತ್ರ ಹತ್ತುತ್ತಾವನೆ ಅಂತ. ಅಲ್ಲಿಗೆ ಹೋಗಿದ್ದ ಅಂತ ನಾನು ಬಸ್ನವ್ರು ಕಾಲ್ ಮಾಡಿದ್ರು ಅಂತಾನೆ ಗೊತ್ತಾಗಿತ್ತು ನನ್ಗೆ. ಅಮ್ಮ ಅಂತೂ ಇಂತೂ ಇವಾಗ ಹೋಗ್ತಿರೋದು ನಾನು ಹೈದರಾಬಾದಿಗೆ, ಆಯ್ತಾ? ಅಲ್ಲ ಸೀರಿಯಸ್ಲಿ ಹೈದರಾಬಾದ್ಗೆ ಹೋಗ್ತಿರೋದು ನಾನು. ಒಂದ್ 2-3 ದಿನ ಅಲ್ಲಿದ್ದು ನೋಡ್ಕೊಂಡು ಬರ್ತೀನಿ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇದಕ್ಕೆ ರೆಡಿ. ಹೈದರಾಬಾದ್ ಪೋತೊಂದಿ ಹಿಂಗ ಸೀದಾ. ಬಾಯ್ ಮಾ, ಬಾಯ್ ಡ್ಯಾಡ್, ಬಾಯ್ ಮಮ್ಮ, ಬಾಯ್ ಬಾಯ್ ಆಂಟಿ. ಹಾ 7:30. ಓಕೆ ಓಕೆ, ಟಾಟಾ ಬಾಯ್. ಏನ್ ಬ್ರೋ ಹೇಳ್ತೀರಾ? ನಾನು ಯಾರು ಸ್ವಲ್ಪ ಸ್ಕೆಚ್ ಹಾಕ್ಬಿಟ್ಟು ಆಂಟಿ ಯಾರನ್ನ ಮೀಟ್ ಮಾಡಕ್ ಹೋಗ್ತಾವನೆ. ಅಲ್ಲ ಅಂತ ಆತರ ಏನಿರಲ್ಲ ಬಿಡಿ. ಹೈದರಾಬಾದಲ್ಲಿ ಗೊತ್ತಿರೋರು ಯಾರು ಇಲ್ಲ ಅಂತ ಗೊತ್ತು ನಮ್ಮ ಅಮ್ಮಗೆ. ಗೈಸ್ ಅಂತೂ ಇಂತೂ ಫೈನಲ್ ರಿವ್ಯೂ ಮಾಡ್ಬಿಟ್ಟೆ ಗುರು. ಆದ್ರೂ ಯಾಕೆ ಬ್ರೋ ಒಂದ್ ಯೋಚನೆ ಮಾಡಿ, ನಿಮ್ಮಂತ ಕನ್ನಡ ಹುಡುಗಂಗೆ ಒಂದು ಆಂಧ್ರ ಪಿಲ್ಲ ಸಿಗಲ್ವಾ? ಆಂಧ್ರ ಪಿಲ್ಲ ನೋಡಕ್ ನೀವು ಹೋಗಲ್ವಾ? ನೋಡ್ಕೊಂಬಣ್ಣ ಬನ್ನಿ. ನೋಡಕ್ಕೆ ದುಡ್ಡು ಕೊಡ್ಬೇಕಾ? ನೋಡ್ಕೊಂಡ್ ಬರೋಣ ಅಂತ ಅದೇ ನೋಡಕ್ಕೆ ದುಡ್ಡು ಕೊಡ್ಬೇಕಾ ಅಂತ ಅಷ್ಟೇ, ಇನ್ನೆಂತ ಇಲ್ಲ. ಇವಾಗ ನಮ್ಮ ಚೋಟ ಮರಿಯವರ ಅಮ್ಮಗೆ ಕಾಲ್ ಮಾಡುವ, ವಿಡಿಯೋ ಕಾಲ್ ಮಾಡುವ ಬನ್ನಿ. ಅವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ, ಅವ್ರಿಗೂ ಹೇಳಿರೋದ್ರೆ ರೆಸಾರ್ಟಿಗೆ. ನೋಡೋಣ ಏನ್ ಹೇಳ್ತಾರೆ ಅಂದ್ಬಿಟ್ಟು. ಅಯ್ಯೋ ಯಾರಿಗೂ ಎಸ್ ಹಾಕಿರೋದು ಹಿಂಗೆ. ಹಲೋ ಬುಜ್ಜಿ, ನಾನು ರೆಸಾರ್ಟಿಗೆ ಹೋಗ್ತಾ ಇಲ್ಲ. ಮೀ ಗೋಯಿಂಗ್ ಟು ಹೈದರಾಬಾದ್. ಅದೇ ರೆಸಾರ್ಟ್ಗೆ ಹೋಗ್ತಿಲ್ಲ, ಹೈದರಾಬಾದ್ಗೆ ಹೋಗ್ತಿರೋದು. ಯಾ ಸೀರಿಯಸ್ಲಿ. ಆಯ್ತು. ಹೈದರಾಬಾದ್ ಗೊತ್ತಾ ನಿಂಗೆ? ಹೈದರಾಬಾದ್ ಚಾರ್ಮಿನಾರ್ ಐತಂತ. ಪರವಾಗಿಲ್ಲ, 5ನೇ ಕ್ಲಾಸ್ ಓದ್ತಿರೋದಕ್ಕೂ ಸಾರ್ಥಕ ಐತೆ. ಬದುಕಂಡೆ ಹೈದರಾಬಾದಲ್ಲಿ ಚಾರ್ಮಿನಾರ್ ಐತೆ ಅನ್ಬಿಟ್ಟು. ಅವನಿಲ್ಲಿ ನಾನು ತೇಜ್ 2K2 ಇಬ್ರೆ ಓನ್ಲಿ ಡುವೋ ಕಪಲ್ಸ್. ತೇಜಸ್ಸಣ್ಣ
ತವ ಬೇಸವ ಏನ್ ತಗೊಂಡ್ಬರೋಷ್ಟು ತಣ್ಣಗಾಗ್ಬಿಡ್ತು ಅಷ್ಟೇ ತಾನೆ. ಹೇ ಚೋಟ ಸಂಜೆ ಚೋಟ ಮರಿಗೆ ಆಯನ್ನು ಆಯನ್ನು ಚೋಟ ಮರಿಗೆ ಚೋಟು ಮಾತಾಡಕ್ಕ. ಚೋಟ ಮರಿನ ಬತ್ತೊಳ್ತೇಳಿ ಜೊತೆ ಚೋಟ ಮರಿ ಆಮೇಲೆ ಮಾಡ್ತೀನಿ ಇನ್ನೊಂದ್ಸಲಿ. ಓಕೆ ಬಾಯ್ ಬಾಯ್. ಸೇವಿ ಹೊಟ್ಟೆ ಹಚ್ಚುತ್ತಿತ್ತು, ಅದಕ್ಕೆ ಎಕ್ರೋ ತಿಂತಾ ಇದ್ದೀನಿ. ಗೈಸ್ ಊಟಕ್ಕಂತ ಇದ್ಯಾವ ಬ್ರೇಕ್ ಗುರು? ಗೈಸ್ ಊಟಕ್ಕಂತ ಬ್ರೇಕ್ ನಿಲ್ಸಿದ್ದಾರೆ, ಊಟಕ್ಕಂತ ಶಾರ್ಟ್ ಬ್ರೇಕ್ ನಿಲ್ಸಿದ್ದಾರೆ. ಗೈಸ್ ಫೈನಲಿ ಏನ್ ಗೊತ್ತಾ, ನಾನು ಮತ್ತೆ ತೇಜು ಬ್ರೋ ಇಬ್ರು, ನನಗೆ ಬೆನ್ನತ್ತಿದ್ ಬೇತಾಳ ತೇಜು ಬ್ರೋ ಬೆನ್ನತ್ತಿದ್ ಬೇತಾಳ ನಾವಿಬ್ರು ಬಿಟ್ಟು ಹೋಗೋದಿಲ್ಲ. ಇವಾಗ ಇಬ್ರು ಊಟಕ್ಕಂತ ನಿಲ್ಸಿದೀವಿ. ಯಾವ್ದೋ ಹೋಟೆಲ್ ಐತೆ. ಇಷ್ಟನಾ ಕೃಷ್ಣ ಇಷ್ಟನಾ? ನಾನು ಕೃಷ್ಣ ಬ್ರೋ. ನೋಡಿ ಕರೆಕ್ಟ್ ಜಾಗ ಬಂದಿರ, ಕೃಷ್ಣ ಗಾರ್ಡನ್. ಕಮಾನ್ ಸರಿ ನಡ್ರಿ ಚಲೋ. ಅಂತ ಹೇಳ್ದಿರಲ್ಲ, ಫ್ರೀ ಆಗಿ ಕೊಡ್ತಾರೆ ಏನಾದ್ರು? ಅದೇನ್ ಇಷ್ಟ ಆಗ್ತಿರಪ್ಪ? ನಾನು ಕೃಷ್ಣ ಆಗಿರ್ಬೋದು ಬ್ರೋ, ಆದ್ರೆ ಏನಿದ್ರು ದುಡ್ಕೊಂಡು ತಿನ್ಬೇಕಿದ್ರು. ಗೈಸ್ ಇಲ್ಲಿ ನೋಡಿ, ಓ ಮೈ ಗಾಡ್ ಬ್ರೋ, ಪಕ್ಕದಲ್ಲೇ ಹೋಯ್ತಲ್ಲ ಬ್ರೋ. ಡೆಲ್ಲಿಗೆ ಹೋಗ್ತಿದೆ, ಆದ್ರೆ ಡೆಲ್ಲಿಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನ ಸ್ಕಿಪ್ ಮಾಡಿದ್ದಕ್ಕೆ ಇವತ್ತು ಇಲ್ಲಿ ಲ್ಯಾಂಡ್ ಆಗ್ತಿದೆ. ಈ ಒಂದು ಲ್ಯಾಂಡಿಂಗ್ ಒಂದು ದೊಡ್ಡ ಹೈಲೈಟ್ ಮಾಡ್ಬೇಕು ನಾವು. ಹೇಳ್ದೆ ನನ್ನ ಮಗನಿಗೆ ಕೊತ್ತಂಬರಿ ಸೊಪ್ಪು ತರಕ್ಕೆಲ್ಲ ಹೋಗ್ಬೇಡ, ಫ್ಲೈಟ್ ಯೂಸ್ ಮಾಡ್ಬೇಡ ಅಂತ. ಗೈಸ್ ಇನ್ನ ಒಂದು 2-3 ಡೇಸ್ ನಾವು 3 ಜನ ಅಂತ ಇದ್ದೀವಿ. ನಾವಿಬ್ರೇ ಫುಲ್ ಎಕ್ಸ್ಪ್ಲೋರಿಂಗ್ ಹೈದ್ರಾಬಾದ್. ಏನು ಬೇಡ, ಬೇಕಾ ಕೇಳು ಬ್ರೋ. 50 rupees ಬೇಕಾ? 250 rupees ಬೇಕಾ? 750 rupees ಬೇಕಾ? 5,000 ರೂಪಾಯಿ ಬೇಕಾ? ಹೂವನು ಈಗ ಹೂವನು ಬಿಡ್ಬೇಕು. ಬೇಗ ಹೂವನು. ಹಾ ಥ್ಯಾಂಕ್ ಯು. ಇಲ್ಲ ಥ್ಯಾಂಕ್ ಯು. ನಾನು ಡೌ ಮಾಡಿದೆ ಬುಜ್ಜಿ, ನಾನು ಸುಮ್ಮನೆ ಜೋಕ್ ಮಾಡಿದ್ದು, ಅವೆಲ್ಲ ನನ್ನ ಕಾಸಲ್ಲ, ಸುದೀಪ್ ಕಾಸದು. ಈಗ ನಮ್ ಚೋಟ ಮರಿ ಕೇಳಿದ್ರೆ ವಾಪಸ್ ಕೊಟ್ಬಿಡ್ತೀನಿ ಬ್ರಾ. ಬೇಕಾ ಅಂತ ಕೇಳಿದ್ರು. ಬುಜ್ಜಿ ವಾಪಸ್ ಕೊಡ್ಲೇ ಬೇಡವಾ? ಬೇಕು ಅನ್ನೋ ಕೊಡುವನು. ನಿಮ್ಗೆ ಅವಾಗಿಂದ ಒಂದು ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳ. ಐ ಲವ್ ಯು. ಅದಲ್ಲ ಬ್ರೋ, ನೀವಿರೋ ಜಾಗ, ನೀವಿರೋ ಸ್ಪೋಸು, ನೀವಿರೋ ಎಕ್ಸ್ಪ್ರೆಷನ್, ಅಪ್ಪ ಒಳ್ಳೆ ಔಟ್ಫಿಟ್ ಹಾಕೊಂಡಿರ. ಒಂದ್ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಬ್ರೋ ನೋ ಇಲ್ಲ ನಂಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಬ್ರೋ. ಸರಿ ಸ್ಕ್ರೀನ್ ಮುಚ್ಚಲಾ? ನಾನೇ ಬಂದು ಆಮೇಲೆ ಏನೋ ನಮಗೂ ಬಂದು ಆಗ್ಬಾರ್ದು, ಆಗೋಗಿ ನೋಡೋರು ಒಂದು ಅನ್ಕೊಂಡು ಯಾಕೆ ಸುಮ್ಮನೆ. ಆಮೇಲೆ ಗ್ಯಾಸ್ಟ್ರಿಕ್ ಆಗಿ ಗ್ಯಾಸ್ ಬಿಡ್ಕೊಂಡು. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್, ನಮ್ಮ ಟೇಸ್ಟ್ ಟು ಕೆಟು ಮೀ ಗೋಯಿಂಗ್ ಟು ಹೈದರಾಬಾದ್. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೈದರಾಬಾದಲ್ಲಿ ಏನಂತ ನಾಳೆ ಅಪ್ಲೋಡ್ ಮಾಡಿ. ಕರೆಕ್ಟ್, ನಾಳೆ ಅಪ್ಲೋಡ್ ಆಗುತ್ತೆ. ಹೈದರಾಬಾದಲ್ಲಿ ಏನಂತ ಮಾಡಿದ್ರೆ ಕಮೆಂಟ್ ಹಾಕಿ. ನೀವು ಹಾಕೋ ಕಮೆಂಟ್ ಎಲ್ಲಾ ಜಾಗಕ್ಕೂ ವಿಸಿಟ್ ಮಾಡಕ್ ಟ್ರೈ ಮಾಡ್ತೀವಿ. ವಿಸಿಟ್ ಮಾಡಕ್ಕಾಗಿಲ್ಲ ಅಂದ್ರೆ ಸಾಕು. ಇನ್ನೊಂದು, ಹೈದರಾಬಾದಲ್ಲಿ ಯಾರಾದ್ರೂ ನೋಡೋರು ಇದ್ದಿದ್ರೆ, ಈಗ ಇನ್ ಕೇಸ್ ಹೈದರಾಬಾದಲ್ಲಿ ಇರೋರು ಇದ್ರೆ ಹೇಳಿ, ಬರ್ತೀವಿ ವಿಸಿಟ್ ಆಗಿ. ಏನಂತಾರೆ ಬ್ರೋ, ಹೋಗೋಣ ಮೀಟ್ ಆಗಿ. ಇನ್ ಕೇಸ್ ನಮಗೆ ಹತ್ರ ಇತ್ತು ಅಂದ್ರೆ ಆಮೇಲೆ 3 ಅವರ್ ಇದ್ರೆ ಕಷ್ಟ ಆಗ್ಬಿಡುತ್ತೆ. ಒಂದು 1 ಅವರ್ ಅರ್ಧ ಗಂಟೆ ಇದ್ರೆ ಡೆಫಿನೆಟ್ಲಿ ಬರ್ತೀವಿ, ಪಕ್ಕ. ಸೊ ಆದ್ಮೇಲೆ ಇನ್ನೊಂದು, ಹೈದರಾಬಾದ್ ಅಲ್ಲಿ ಯಾವ ಒಳ್ಳೆ ಪ್ಲೇಸಸ್ ಇದೆ, ಯಾವ್ದನ್ನ ಇದನ್ನ ಕವರ್ ಅಪ್ ಮಾಡಿ ಬ್ರೋ. ಇದು ಸಕ್ಕದ ಮಿಸ್ ಮಾಡಬೇಡಿ ಬ್ರೋ, ಸಕ್ಕದ ಇದೆ. ಅಂದ್ರೆ ಯಾವ್ದಾದ್ರು ಹೈದರಾಬಾದ್ ಒಳ್ಳೆ ಹೋಟ್ಲ್ ಇದೆ, ಇದು ಬೆಸ್ಟ್ ಅಂತ ಅನ್ಸಿದ್ರೆ ಕಮೆಂಟ್ ಹಾಕಿ. ಅದನ್ನೆಲ್ಲ ವಿಸಿಟ್ ಆಗ್ತೀವಿ. ಸೊ ಇನ್ನ ಒಂದು 2-3 ಡೇಸ್ ನಾನು ಟೆಸ್ಟ್ ಕಿಟ್ ಹೈದರಾಬಾದ್ ಸುಧಾರಣ ಚೆನ್ನಾಗಿ ನಿಮ್ಗೂ ಎಂಟರ್ಟೈನ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ವಿಡಿಯೋ ಸಿಗುವ ಗೈಸ್. ಟೇಕ್ ಕೇರ್, ಲವ್ ಯು ಮಚ್ ಲವ್. ಬಾಯ್.